ಇವತ್ತು ಒಂದು ಇನ್ಫೋಸಿಸ್ ಶೇರಿನ ಬೆಲೆ 2 ಲಕ್ಷ ರೂಪಾಯಿ. ಸೊ ಜೊತೆಗೆ ಡಿವಿಡೆಂಡ್ಸ್ ಬೇರೆ ಬರುತ್ತೆ. ಸೊ ಇದು ನೋಡಿ, ನೀವು ಏನೇ ಶೇರ್ ತೊಗೊಂಡ್ರು ಎವ್ರಿ 3 years 4 years ಒನ್ಸ್ ಬೋನಸ್ ಕೊಡ್ತಾನೆ ಇರ್ತಾರೆ. ನಿಮಗೆ 1 ಶೇರ್ ಇರೋದು 2 ಶೇರ್ ಆಗುತ್ತೆ, 2 ಶೇರ್ 4 ಆಗುತ್ತೆ, 4 8 ಆಗುತ್ತೆ. ಈ ಥರ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟು ಒಂದು ಸಿಕ್ಕಾಪಟ್ಟೆ ಟ್ರೆಮೆಂಡಸ್ ವೆಲ್ತ್ ಕ್ರಿಯೇಷನ್ ಮಾಡಿಕೊಡುತ್ತೆ. ಸ್ಟಾಕ್ ಸ್ಪ್ಲಿಟ್ ಅಂದರೆ ಶೇರನ್ನು ಪೀಸ್ ಮಾಡಿ 4 ಪೀಸು 3 ಪೀಸು ಮಾಡಿಬಿಡೋದು ಸ್ಟಾಕ್ ಸ್ಪ್ಲಿಟ್. ಬೋನಸ್ ಅಂದರೆ ಒಂದು ಶೇರಿಗೆ ಇನ್ನೊಂದು ಶೇರನ್ನು ಕೊಡ್ತಾರೆ. ಸೊ ರಿಲಯನ್ಸು 2,500 ಇದು ಶೇರು 1,200 ರೂಪಾಯಿಗೆ ಬಂದಿರೋದ್ರಿಂದ ನಮ್ಮ ಥರ ರಿಟೇಲರ್ಸ್ಗೆ ಉಪಯೋಗ ಆಗ್ತಾ ಇದೆ. ಅಟ್ಲೀಸ್ಟ್ ನಾವು ಕೊಂಡ್ಕೋಬೋದು. ಆಮೇಲೆ ಯಾರು ಹೇಳಿದಾರೆ ಇದು ಪಾಂಪ್ಲೆಟ್ ಅಲ್ಲ, ಇದು ರಿಲಯನ್ಸ್ ಶೇರ್ ಸರ್ಟಿಫಿಕೇಟು, ಇದನ್ನ ಮಾರಿದ್ರೆ ಏನೋ ದುಡ್ಡು ಗಿಡ್ ಬರ್ತದೆ ಅಂತ ಅವ್ರಿಗೆ ಹೇಳಿದ್ದಾರೆ. ಇವಾಗ ಎಷ್ಟ 300 ರೂಪಾಯಿ ಬೆಲೆ 9,57,000. ನೀವು ಅವಾಗ ತಗೊಂಡಿರೋದು 10 ಶೇರು, ಇವಾಗ ಎಷ್ಟಿದೆ 1,280. ಸೊ ಬರೋ ಸೋಮವಾರ 24 ಮಾರ್ಚ್ ಸೊ ನಮ್ಮ ವೈಟ್ ಫೀಲ್ಡ್ ಬ್ರಾಂಚ್ ಓಪನ್ ಆಗ್ತಾ ಇದೆ. ಸೊ ಪೂಜೆ ಇರುತ್ತೆ, ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ರಿಲಯನ್ಸ್ ಸ್ಟಾಕ್ ಓಪನ್ ಮಾಡಿದ್ದೀನಿ. ಸೊ ರೀಸೆಂಟ್ಲಿ ನೀವು ಒಂದು ಟ್ವಿಟ್ಟರನ್ನು ನೋಡಿದ್ರೆ ಟ್ವಿಟ್ಟರಲ್ಲಿ ಒಬ್ಬರು ಒಂದು ಮಿಡಲ್ ಏಜ್ ಪರ್ಸನ್, ಒಂದು 30-35 ವರ್ಷ ಒಬ್ಬ ವ್ಯಕ್ತಿ ಏನು ಹಾಕಿದಾನಂದರೆ ರಿಲಯನ್ಸು ಅವರ ತಾತನ ಮೇ ಬಿ ತಂದೆಯವರ ಅಪ್ಪ ತಾತ ಏನು ಮಾಡಿದ್ದಾರೆ, ಒಂದು 30 ಶೇರ್ಗಳನ್ನು ಕೊಂಡ್ಕೊಂಡಿದ್ದಾರೆ. ಯಾವ ವರ್ಷದಲ್ಲಿ? ಐ ಥಿಂಕ್ 1984 or 85. ಎಷ್ಟು ಶೇರ್ ತೊಗೊಂಡಿದ್ದಾರೆ? 30 ಶೇರ್ಸ್. ಯಾವ ರೇಟಲ್ಲಿ ತೊಗೊಂಡಿದ್ದಾರೆ? 10 ರೂಪಾಯಿ. ಸೊ 1984-85 ಟೈಮಲ್ಲಿ ಒಬ್ಬ ವ್ಯಕ್ತಿ 30 ಶೇರ್ಗಳನ್ನು ತೊಗೊಂಡಿದ್ದಾರೆ ರಿಲಯನ್ಸ್. ಯಾವಾಗ? ತುಂಬ ಹಳೇ ಕತೆ ಇದೆ. ಆ 30 ಶೇರ್ದು ಸರ್ಟಿಫಿಕೇಟ್ ಸಿಕ್ಕಿದೆ ಮೊನ್ನೆ. ಯಾವಾಗ? ಒಂದು ತಿಂಗಳ ಹಿಂದ್ಗಡೆ. ಆ ಸರ್ಟಿಫಿಕೇಟ್ ಎತ್ಕೊಂಡು ಏನು ಮಾಡೋದು ಗೊತ್ತಾಗಿಲ್ಲ. ಅವ್ರೇನು ಅನ್ಕೊಂಡು ಏನೋ ಪೇಪರ್ ರಿಲಯನ್ಸ್ ಅವ್ರದ್ದು ಏನೋ ಅವಾಗೇನೋ ಕೊಟ್ರೇನೋ ರಿಲಯನ್ಸ್ ಅವರು ಪಾಂಪ್ಲೆಟ್ ಅನ್ಕೊಂಬಿಟ್ಟವ್ರು. ಆಮೇಲೆ ಯಾರು ಹೇಳಿದಾರೆ ಇದು ಪಾಂಪ್ಲೆಟ್ ಅಲ್ಲ, ಇದು ರಿಲಯನ್ಸ್ ಶೇರ್ ಸರ್ಟಿಫಿಕೇಟು, ಇದನ್ನು ಮಾರಿದ್ರೆ ಏನೋ ದುಡ್ಡು ಗಿಡ್ ಬರ್ತದೆ ಅಂತ ಅವ್ರಿಗೆ ಹೇಳಿದ್ದಾರೆ. ಅವ್ರಿಗೆ ಆ 30 ಶೇರು ಇವತ್ತಿನ ವ್ಯಾಲ್ಯೂ ಎಷ್ಟಿದೆ ಅಂತ ಗೊತ್ತೇ ಇಲ್ಲ. ಟ್ವಿಟ್ಟರಲ್ಲಿ ಹಾಕಿದ್ದಾರೆ. ಟ್ವಿಟ್ಟರಲ್ಲಿ ಹಾಕಿದವಾಗ ಅವ್ರಿಗೆ ಒಂದು ಐಡಿಯಾ ಸಿಕ್ತು. ಏನು ಮಾಡಿದ್ದಾರೆ ಅಂದರೆ ಈ 30 ಶೇರು ಅವಾಗ ಸ್ಟಾಕ್ ಸ್ಪ್ಲಿಟ್ಟು ಬೋನಸ್ ಅಂತ ನೀವು ಕೇಳಿರ್ತೀರ, ಕರೆಕ್ಟಾ? ಸ್ಟಾಕ್ ಸ್ಪ್ಲಿಟ್ಟು ಬೋನಸ್ ಅಂತ. ಈ ಬೋನಸ್ ಶೇರ್ ಅಂದರೆ ಏನಂದರೆ, ಲೆಟ್ಸೇ ಇವಾಗ ನಿಮ್ಮ ಹತ್ರ 1:2 ಅಂತ ಕರೀತಾರೆ. 1:2 ಬೋನಸ್ ಅಂತ ಕರೀತಾರೆ. ಅಂದರೆ ಅರ್ಥ ಏನಂದರೆ, ನಿಮ್ಮ ಹತ್ರ 2 ಶೇರ್ ಇದ್ದರೆ ಇನ್ನೊಂದು ಶೇರ್ ಎಕ್ಸ್ಟ್ರಾ ಕೊಟ್ಟರು ಅಂತ. 1:1 ಬೋನಸ್ ಅಂದರೆ ಏನಂದರೆ, ನಿಮ್ಮ ಹತ್ರ 1 ಶೇರ್ ಇದ್ರೆ 1 ಶೇರ್, ಇಲ್ಲಿ ನೀವು ಇಲ್ಲಿಂದ ಓದ್ಬೇಕು, ರೈಟ್? ಸೊ 1 ಶೇರ್ ಇದ್ರೆ 1 ಶೇರ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಸೊ 1:1 ಸ್ಟಾಕ್ ಸ್ಪ್ಲಿಟ್. ಈ ಥರ ಸ್ಟಾಕ್ ಸ್ಪ್ಲಿಟ್ಗಳಾಗಲಿ, ಸ್ಟಾಕ್ ಸ್ಪ್ಲಿಟ್ಗೂ ಬೋನಸ್ಗೂ ವ್ಯತ್ಯಾಸ ಇದೆ. ಸ್ಟಾಕ್ ಸ್ಪ್ಲಿಟ್ ಅಂದರೆ ಶೇರನ್ನು ಪೀಸ್ ಮಾಡಿ 4 ಪೀಸು 3 ಪೀಸು ಮಾಡಿಬಿಡೋದು ಸ್ಟಾಕ್ ಸ್ಪ್ಲಿಟ್. ಬೋನಸ್ ಅಂದರೆ ಒಂದು ಶೇರಿಗೆ ಇನ್ನೊಂದು ಶೇರನ್ನು ಕೊಡ್ತಾರೆ. ಸೊ ಇನ್ನೊಂದು ಶೇರ್ ಅಂದರೆ ಇಟ್ಸ್ ನಾಟ್ ದಟ್ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಶೇರ್ ಕೊಡ್ತಾರೆ ಅಂತಲ್ಲ, ಸೇಮ್ ಶೇರೇ ನಿಮಗೆ ಇನ್ನೊಂದು ಕೊಡ್ತಾರೆ, ಬಟ್ ಶೇರ್ ಪ್ರೈಸ್ ಅರ್ಧ ಆಗಿರುತ್ತೆ. ಇನ್ನೇನು ನಿಮ್ಗೇನು ಎಕ್ಸ್ಟ್ರಾ ಏನು ಬರಲ್ಲ. ಈ ಥರ ಏನಕ್ಕೆ ಮಾಡ್ತಾರೆ ಅಂದರೆ, ಶೇರ್ ಪ್ರೈಸ್ ಕಡಿಮೆ ಆಗೋದ್ರಿಂದ ಇನ್ವೆಸ್ಟರ್ಸ್ಗೆ ಸಿಕ್ಕಾಪಟ್ಟ ಯೂಸ್ ಆಗುತ್ತೆ. ಸೊ ರಿಲಯನ್ಸು 2,500 ಇದು ಶೇರು 1,200 ರೂಪಾಯಿಗೆ ಬಂದಿರೋದ್ರಿಂದ ನಮ್ಮ ಥರ ರಿಟೇಲರ್ಸ್ಗೆ ಉಪಯೋಗ ಆಗ್ತಾ ಇದೆ. ಅಟ್ಲೀಸ್ಟ್ ನಾವು ಕೊಂಡ್ಕೋಬೋದು. ಅದೇ 2,500 ಇದ್ದಿದ್ರೆ ನಾವು ಕೊಂಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಅವತ್ತು ಅವ್ರು ತಗೊಂಡಿರೋ 30 ಶೇರ್ ಇವತ್ತು ಎಷ್ಟಾಗಿದೆ ಅಂತ ನಾವೇ ಲೆಕ್ಕ ಮಾಡೋಣ ಯೂಸಿಂಗ್ ದ ಕ್ಯಾಲ್ಕುಲೇಷನ್. ಸೊ ನೋಡೋಣ, ಕ್ಯಾಲ್ಕುಲೇಷನ್ ಚೆಕ್ ಮಾಡೋಣ ಬನ್ನಿ. ರಿಲಯನ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ಕಾರ್ಪೊರೇಟ್ ಆ್ಯಕ್ಷನ್ ಇದೆಯಲ್ಲ, ಕಾರ್ಪೊರೇಟ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನಿಮಗೆ ಬೋನಸ್ಸು ಸ್ಪ್ಲಿಟ್ಸು ಎಲ್ಲ ಬರ್ತಾ ಇದೆ. ಸ್ಪ್ಲಿಟ್ ಅಂತೂ ಯಾವತ್ತೂ ಮಾಡಿಲ್ಲ ರಿಲಯನ್ಸು, ಬೋನಸ್ ಕೊಟ್ಟಿದ್ದಾರೆ ರಿಲಯನ್ಸ್. ಸೊ 1982 ಅಲ್ಲಿ ಅವ್ರು ಶೇರ್ಸ್ ತೊಗೊಂಡ್ರು ಅಂತ ಅನ್ಕೊಳ. ಎಕ್ಸಾಂಪಲ್ 30 ಶೇರ್ ತೊಗೊಂಡಿದ್ದಾರೆ 10 ರೂಪಾಯಿಗೆ. 1983 ಅಲ್ಲೇ 3:5 ಅಂದರೆ ನಿಮ್ಮ ಹತ್ರ 5 ಶೇರ್ ಇದ್ರೆ ನಿಮಗೆ 3 ಶೇರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 5 ಶೇರ್ ಇದ್ರೆ 3 ಶೇರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಹತ್ರ ಇದ್ದಿದ್ದು 5 ಶೇರ್ ಇದ್ರೆ ಅದು 8 ಶೇರ್ ಆಯಿತು. ನಿಮ್ಮ ಹತ್ರ 30 ಶೇರ್ ಇದ್ರೆ ಎಷ್ಟಾಯಿತು? ಇವಾಗ ಇಂಟು 6 ಮಾಡಿ ಸರ್.
ಎಸ್. ಸೊ 5 ಶೇರ್ ಇದ್ರೆ 3 ಶೇರ್ ಎಕ್ಸ್ಟ್ರಾ ಕೊಟ್ಟಿದ್ರೆ ದಿಸ್ ಬಿಕಮ್ಸ್ 8. ಅದೇ ನಿಮ್ಮ ಹತ್ರ 30 ಶೇರ್ ಇದ್ದಿದ್ರೆ ಸೊ ಇಂಟು 6 ಅಲ್ಲ, ಎಷ್ಟು ಶೇರ್ ಆಯಿತು? ಎಸ್, 1983 ನಿಮ್ಮ 30 ಶೇರು 48 ಶೇರ್ ಆಯಿತು. 48 ಶೇರ್ ಆಯ್ತು, ಕರೆಕ್ಟಾ? ಇಲ್ಲಿವರೆಗೂ ಲೆಕ್ಕ ಕರೆಕ್ಟ್ ಆಯ್ತು. ನೆಕ್ಸ್ಟ್ 1:1 ಬೋನಸ್, 48ಕ್ಕೆ 48 ಶೇರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಎಷ್ಟಾಯಿತು? 96 ಶೇರ್ ಆಯ್ತು. ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ. ಯಾವಾಗ? 2009 192. ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ ರೀಸೆಂಟ್ಲಿ. ಸೊ ದಟ್ ಈಸ್ 2017 300. ನೆಕ್ಸ್ಟ್ ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ ರೀಸೆಂಟ್ಲಿ 768. ಇವಾಗ ಎಷ್ಟಿದೆ ಶೇರ್ ಪ್ರೈಸು? ಜಸ್ಟ್ ಮಲ್ಟಿಪ್ಲೈ ಅಂಡ್ ಟೆಲ್ ಮಿ ದ ಆನ್ಸರ್. ಇವತ್ತಿನ 30 ಶೇರಿನ ಬೆಲೆ ಎಷ್ಟು ಅಂತ ಕಂಡುಹಿಡಿಯಿರಿ. 9 ಲಕ್ಷದ ಅವತ್ತು ಅವರು ತಾತ ತಗೊಂಡಿರೋದು ವ್ಯಾಲ್ಯೂ ಎಷ್ಟು? 30 ಶೇರು. ಎಷ್ಟು ರೂಪಾಯಿ ಕೊಟ್ಟು? 10 ರೂಪಾಯಿ. ಎಷ್ಟು ಇನ್ವೆಸ್ಟ್ಮೆಂಟು? ಇವಾಗ ಎಷ್ಟ? 300 ರೂಪಾಯಿ ಬೆಲೆ. 9,57,000. ಅವರು ಅದೇನೋ ಪಾಂಪ್ಲೆಟ್ ಏನೋ ಕೊಟ್ಟಿದ್ದಾರೆ, ರಿಲಯನ್ಸ್ ಅವರು ಏನೋ ಕೊಟ್ಟರು, ಅಂಬಾನಿ ಅನ್ಕೊಂಡು ಬಿಸಾಕಕ್ಕೆ ಹೋಗ್ಬಿಟ್ಟಿದ್ರು. ಆಮೇಲೆ ಅವ್ರಿಗೆ ಯಾರೋ ಹೇಳಿ ಫೋಲಿಯೋ ನಂಬರ್ ಎಲ್ಲ ಚೆಕ್ ಮಾಡಿ, ಫೋಲಿಯೋ ನಂಬರ್ ಮೇಲೆ ಶೇರ್ನ ನಿಜವಾಲು ಇದೆಯಾ ಅವ್ರ ಹತ್ರ, ಅವ್ರ ಹೆಸರಲ್ಲಿ ಶೇರ್ಸ್ ಎಲ್ಲ ಚೆಕ್ ಮಾಡಿದವಾಗ ಇವತ್ತಿನ ಅದರ ವ್ಯಾಲ್ಯೂ 9.5 ಲಕ್ಷ. ಪಾಪ ಅವ್ರು ಏನು ಕಷ್ಟದಲ್ಲಿದ್ರೋ ಅನ್ನೋ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಅದರಿಂದ ಅವ್ರಿಗೆ ಒಂದು ಸಹಾಯ ಆಯಿತು. ಸೊ ಈ ಥರ ಸ್ಟಾಕ್ ಸ್ಪ್ಲಿಟ್ಟು, ಸ್ಟಾಕ್ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಇನ್ಫೋಸಿಸ್ದು ಒಂದ್ಸತಿ ಸ್ಟೋರಿ ಮಾಡಿಬಿಡೋಣ. ಇನ್ಫೋಸಿಸ್ಸು ಮಾಡಿಬಿಡೋಣ ಬರ್ರಿ. ಲೆಟ್ಸ್ ಇನ್ಫೋಸಿಸಲ್ಲಿ 2004 ನಿಮ್ಮ ಹತ್ರ 10 ಶೇರ್ ಇದ್ದಿದ್ರೆ, 10 ಶೇರ್ ಅಂದರೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ 3 ಶೇರ್ ಎಕ್ಸ್ಟ್ರಾ ಕೊಟ್ಟರು. 10 ಶೇರ್ಗೆ ಎಷ್ಟು ಕೊಡ್ತಾಯಿದ್ರು? 30 ಶೇರ್ ಕೊಡ್ತಾಯಿದ್ರು. ಎಷ್ಟಾಯಿತು ಟೋಟಲ್ ನಿಮ್ಮದು? 40 ಶೇರು. ಮತ್ತೆ 1:1 ಬೋನಸ್ ಕೊಟ್ಟಿದ್ದಾರೆ. ಎಷ್ಟಾಯಿತು? 80. ಮತ್ತೆ 1:1 ಬೋನಸ್, ಮತ್ತೆ 1:1 ಬೋನಸ್ 320. ಮತ್ತೆ 1:1 ಬೋನಸ್ 640. 640 ಶೇರ್ಸ್. ಇವಾಗ ಸ್ಟಾಕ್ ಸ್ಪ್ಲಿಟ್ ಲೆಕ್ಕ ಮಾಡೋಣ. ಸ್ಟಾಕ್ ಸ್ಪ್ಲಿಟ್ ಎಷ್ಟು ಸತಿ ಮಾಡಿದಾರಂತ. ಸ್ಟಾಕ್ ಸ್ಪ್ಲಿಟ್ಟು ಐ ಥಿಂಕ್ ಓಲ್ಡ್ ವ್ಯಾಲ್ಯೂ ನ್ಯೂ ವ್ಯಾಲ್ಯೂ 1:2 ಅಂದರೆ 1:2 ಅನ್ಕೊಳ್ಳೋಣ. ಒಂದೇ ಒಂದು ಸತಿ ಓಲ್ಡ್ ಫೇಸ್ ವ್ಯಾಲ್ಯೂ ನ್ಯೂ ಫೇಸ್ ವ್ಯಾಲ್ಯೂ ಅಂದರೆ 1:2 ಮಾಡಿದ್ದಾರೆ. ಕರೆಕ್ಟಾ? ನಿಮ್ಮ ಹತ್ರ 1 ಶೇರ್ ಇದ್ದಿದ್ರೆ 2 ಶೇರ್ ಮಾಡಿದ್ದಾರೆ. ಅಂದರೆ ಏನು? 640 ಇಂಟು 2 1280 ಶೇರ್ಸ್ ಇರ್ತಾಯಿತ್ತು. ನೀವು ಅವಾಗ ತಗೊಂಡಿರೋದು 10 ಶೇರು. ಇವಾಗ ಎಷ್ಟಿದೆ? 1280. ಅವಾಗ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದಿದ್ರೆ ಇವತ್ತು ಅವತ್ತು ನೀವು 10 ಶೇರ್ ತಗೊಳಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? 10 ಇಂಟು 10 100 ರೂಪಾಯಿ. ಇವಾಗ ಲೆಕ್ಕ ಮಾಡಿ 1547 1579. ಇದೇ ಕ್ಯಾಲ್ಕುಲೇಷನ್ಸ್ ಅನ್ನೋದು. ಎಷ್ಟಾಯ್ತು ಸರ್ ಇದು? 20 lakhs. ಅಂದರೆ ಇನ್ಫೋಸಿಸ್ ಶೇರನ್ನು 10 ರೂಪಾಯಲ್ಲಿ ಕೊಂಡ್ಕೊಂಡು ಸ್ಟಾಕ್ ಸ್ಪ್ಲಿಟ್ಟು ಜೊತೆಗೆ ಬೋನಸ್ ಕೊಡದೆ ಇದ್ದಿದ್ದಿದ್ರೆ ಇವತ್ತು ಒಂದು ಶೇರಿನ ಬೆಲೆ ಇನ್ಫೋಸಿಸ್ದು ಎಲ್ಲೋ ಇರ್ತಾಯಿತ್ತು. ಡಿವೈಡೆಡ್ ಬೈ ಅದನ್ನು 10 ಶೇರ್ಸ್ ಅಲ್ಲ, 10 ಶೇರ್ಸ್ ಬದಲು 1 ಶೇರ್ ಅಂದರೆ 2 ಲಕ್ಷ ರೂಪಾಯಿ ಇರ್ತಾಯಿತ್ತು. ಇವತ್ತು ಒಂದು ಇನ್ಫೋಸಿಸ್ ಶೇರಿನ ಬೆಲೆ 2 ಲಕ್ಷ ರೂಪಾಯಿ. ಸೊ ಜೊತೆಗೆ ಡಿವಿಡೆಂಡ್ಸ್ ಬೇರೆ ಬರುತ್ತೆ. ಸೊ ಈ ಥರ ಸ್ಟಾಕ್ ಸ್ಪ್ಲಿಟ್ ಅಂದರೆ ಏನೋ, ಬೋನಸ್ ಅಂದರೆ ಏನೋ ಅರ್ಥ ಆಯ್ತು ಅನ್ಸುತ್ತೆ ಇದರಿಂದ. ಸೊ ಇದು ನೋಡಿ, ನೀವು ಏನೇ ಶೇರ್ ತೊಗೊಂಡ್ರು ಎವ್ರಿ 3 years 4 years ಒನ್ಸ್ ಬೋನಸ್ ಕೊಡ್ತಾನೆ ಇರ್ತಾರೆ. ನಿಮಗೆ 1 ಶೇರ್ ಇರೋದು 2 ಶೇರ್ ಆಗುತ್ತೆ, 2 ಶೇರ್ 4 ಆಗುತ್ತೆ, 4 8 ಆಗುತ್ತೆ. ಈ ಥರ ಲಾಂಗ್ ಟರ್ಮ್ ಹೂಡಿಕೆದಾರರಿಗೆ ಸೊ ಡೆಫಿನೆಟ್ಲಿ ಸ್ಟಾಕ್ ಮಾರ್ಕೆಟು ಒಂದು ಸಿಕ್ಕಾಪಟ್ಟೆ ಟ್ರೆಮೆಂಡಸ್ ವೆಲ್ತ್ ಕ್ರಿಯೇಷನ್ ಮಾಡಿಕೊಡುತ್ತೆ. ಸೊ ಬರೋ ಸೋಮವಾರ 24 ಮಾರ್ಚ್ ಸೊ ನಮ್ಮ ವೈಟ್ ಫೀಲ್ಡ್ ಬ್ರಾಂಚ್ ಓಪನ್ ಆಗ್ತಾ ಇದೆ.
ಸೊ ಪೂಜೆ ಇರುತ್ತೆ, ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ್ ಚೌಹಾಣ್ ಅಂತ. ನಾನು ಶೇರು ತುಂಬ ವರ್ಷದಿಂದ ಧೀರುಭಾಯ್ ಅಂಬಾನಿ ಶುರು ಮಾಡಿದಾಗ್ಲಿಂದನೂ ಈ ಲೈನ್ನಲ್ಲಿದ್ದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಚಿಕ್ಕ ದುಡ್ಡಿನಿಂದ, ಅಂದರೆ ತುಂಬ ಸ್ಮಾಲ್ ಅಮೌಂಟ್ನಿಂದ ದೊಡ್ಡ ಲಕ್ಷಾಂತರ ರೂಪಾಯಿಗಳು ಕ್ಲಾಸ್ಗಳು ಅಟೆಂಡ್ ಮಾಡಿದ್ದೀನಲ್ಲ, ಅದನ್ನೆಲ್ಲನೂ ಇಷ್ಟರಲ್ಲೇ ಕವರ್ ಮಾಡಿದ್ದಾರೆ. ಸೊ ದಟ್ ಒಂದು ಕಾಮನ್ ಮ್ಯಾನ್ಗೂ ರೀಚ್ ಆಗಲಿ ಅಂತ. ಎಸ್ಪೆಷಲಿ ನಾನೇ ಯೋಚನೆ ಮಾಡ್ತಿದ್ದೆ, ಯಾಕೆ ಹಳ್ಳಿಗೆ ಜನಗೂ ಈ ಥರ ಮಾಡಬಾರ್ದು, ಅಟ್ಲೀಸ್ಟ್ ಸ್ಪಾನ್ಸರ್ ಮಾಡೋಣ ಅಂತ. ಅದನ್ನು ಬಿಗ್ ವೇನಲ್ಲಿ ಮಿಸ್ಟರ್ ಇವರು ತೊಗೊಂಡು ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಐ ಹ್ಯಾವ್ ಅಟೆಂಡೆಡ್ ಇದು 1.5 ಲಕ್ಷದ್ದು 5 ಸ್ಟಾರ್ ಹೋಟೆಲ್ಸ್ನೆಲ್ಲ ಮಾಡಿದ್ದೀನಿ. ಅಲ್ಲೆಲ್ಲ ಬರೀ ತಿಂಡಿ 5 ಸ್ಟಾರ್ ಇರುತ್ತೆ, ಸ್ಟಫ್ ಅಷ್ಟರಲ್ಲೇ ಇರುತ್ತೆ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಸ್ಟಫ್ ಜಾಸ್ತಿ ಇದೆ ಆ್ಯಂಡ್ ವೆರಿ ನೈಸ್ಲಿ ಟೈಮ್ ಕನ್ಸ್ಯೂಮ್. ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋದಿಲ್ಲ, ಕಂಟಿನ್ಯೂಸ್ ಮಾಡಿದ್ದಾರೆ. ಐ ರೆಕಮೆಂಡ್ ಈಚ್ ಆ್ಯಂಡ್ ಎವ್ರಿ ಒನ್, ಎಸ್ಪೆಷಲಿ ಆಲ್ ಕನ್ನಡಿಗಾಸ್, ಟು ಅಟೆಂಡ್ ದಿಸ್ ಕೋರ್ಸ್ ಆ್ಯಂಡ್ ಎಂಕರೇಜ್ ಮಾಡಿ. ಥ್ಯಾಂಕ್ ಯು. ಸರ್, ನಾನು ಜಿ ಲಿಂಗರಾಜಪ್ಪ ಅಂತಂದು ರಿಟೈರ್ಡ್ ಪ್ರಿನ್ಸಿಪಾಲು. ಈ ಷೇರು ಮಾರ್ಕೆಟಿಗೆ ಬರಲಿಕ್ಕೆ ವಯಸ್ಸಿನ ಅಥವಾ ಬೇರೆ ಯಾವುದೇ ಇತಿಮಿತಿಗಳು ಇಲ್ಲ ಅನ್ನೋದು ಗೊತ್ತಿತ್ತು. ಈ ನಮ್ಮ ದೇಶದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರ ಮಾತ್ರ ಷೇರುಪೇಟೆಯಲ್ಲಿ ಅತಿ ಹೆಚ್ಚಿನ ಒಂದು ಲಾಭವನ್ನು ಪಡಿತಾ ಇದ್ದಾರೆ. ಎಲ್ಲರೂ ಕೂಡ ಮ್ಯಾನ್ಯುಯಲ್ ವರ್ಕಿಂಗಿಂತ ಪ್ಯಾಸಿವ್ ವರ್ಕಿಂಗ್ನಲ್ಲಿ ಜಾಸ್ತಿ ದುಡಿತಾ ಇದ್ದಾರೆ. ಇಡೀ ದೇಶದಲ್ಲಿ ಹೆಸರು ಕೇಳ್ತಿರೋದು ಆ ಗುಜರಾತ್ ಮಹಾರಾಷ್ಟ್ರದವ್ರದ್ದು. ಅದು ಕರ್ನಾಟಕದ್ದಾಗಬೇಕು. ನಮ್ಮಲ್ಲಿ ಇನ್ಫೋಸಿಸ್ ಬಿಟ್ಟರೆ ಮತ್ತಿನ್ಯಾವುದೂ ಕೂಡ ಇಲ್ಲ. ಈಗ ಸಾಮಾನ್ಯ ಜನನೂ ಕೂಡ ಇದರಲ್ಲಿ ವರ್ಕ್ ಮಾಡಿ ಹಣವನ್ನು ಗಳಿಸ್ಬೇಕು, ಅದು ಬಹಳ ಮುಖ್ಯ. ಸಾಮಾನ್ಯರಿಗೆ ಸಾಮಾನ್ಯ ರೀತಿಯಲ್ಲೇ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಎಲ್ಲದನ್ನೂ ಕಲಿಸ್ಕೊಟ್ಟಂಥ ನಮ್ಮ ಮನೋಜ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇದು ಎಲ್ಲ ಕಡೆಯಲ್ಲೂ ಕೂಡ ಹೆಚ್ಚಾಗಲಿ. ಇವರ ಈ ಪ್ರೋಗ್ರಾಮ್ ಕೊಡ್ತಕ್ಕಂಥ ಕ್ಯಾಂಪಸ್ಗಳು ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿರಲಿ. ಕರ್ನಾಟಕದ ಜನತೆ ಬಹು ಮುಖ್ಯವಾಗಿ ಇದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಬೆರೆತ ಹಾಗೆ ಈ ಸ್ಟಾಕ್ ಮಾರ್ಕೆಟನ್ನು ಕಲಿಬೇಕು. ಇದು ಜೂಜಲ್ಲ, ಇದು ಜೀವನದ ಒಂದು ಅವಿಭಾಜ್ಯ ಅಂಗ. ಇದರಲ್ಲಿ ದುಡಿಬೇಕು, ಅದು ನಮ್ಮ ಆಶಯ. ಥ್ಯಾಂಕ್ ಯು ಸರ್. ನನ್ನ ಹೆಸರು ರವಿ ಅಂತ. ಶೇರ್ ಮಾರ್ಕೆಟ್ ಕಲಿಯೋದಕ್ಕಿಂತ ಮುಂಚೆ ನಾವು ಯಾವುದಾದ್ರು ಒಂದು ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ವಿ. ಬಟ್ ಅದು ಕನ್ನಡದಲ್ಲಿ ಹೇಳ್ಕೊಡೋದು ತುಂಬ ಒಂದು ಅತ್ಯುತ್ತಮವಾದ ಒಂದು ಕೊಡುಗೆ ನಮಗೆ. ಕರ್ನಾಟಕದವರು ಎಲ್ಲೇ ಆನ್ಲೈನ್ ಆಗಲಿ ಯೂಟ್ಯೂಬ್ ಆಗಲಿ ನೋಡ್ತೀರಾ, ಆದರೂ ಕೂಡ ಅದರಲ್ಲಿ ಎಷ್ಟೋ ಕನ್ಫ್ಯೂಸ್ಗಳಾಗುತ್ತೆ. ಬಟ್ ನೀವು ಮ್ಯಾನ್ಯುವಲಿ ಕಲಿಯೋದೇ ಉತ್ತಮ. ಹೇಗೆ ನಾವು ಬಚ್ಪನ್ ಅಂದರೆ ಹುಡುಗರಿಂದ 1ನೇ ಕ್ಲಾಸಿಂದ 10th PUC ಹೇಗೆ ಮಾಡ್ತೀವಿ ಮ್ಯಾನ್ಯುವಲಿ, ಅದರಲ್ಲೇ ಸಕ್ಸಸ್ ಆಗ್ತೀವಿ ವಿನಃ ಆನ್ಲೈನ್ ತೊಗೊಂಡಿದ್ರೆ ಯಾರು ಡಾಕ್ಟ್ರಲ್ಲಿ ಇಂಜಿನಲ್ಲಿ ಭಾಳ ಕಷ್ಟ ಆಗುತ್ತೆ. ಇವರು ಫಸ್ಟೇ ಒಂದು ಪೀಠಿಗೆ ಹೇಳಿದ್ದಾರೆ, ಶಿಕ್ಷಣಕ್ಕೆ ಕ್ರಾಂತಿ. ನಾವು ಎಲ್ಲೆಲ್ಲೋ ಕ್ರಾಂತಿ ಮಾಡ್ತೀವಿ, ಅದಕ್ಕೆ ನಾವು ಶಿಕ್ಷಣಕ್ಕೆ ಕ್ರಾಂತಿ ಮಾಡಬೇಕು. ಅಂದರೆ ನಾವು ಎಷ್ಟು ಶಿಕ್ಷಣ ಕಲಿತೀವೋ ನಾವು ಅಷ್ಟು ಮೇಲೆ ಬರ್ತೀವಿ. ಹಾಗೆ ಇದು ಶೇರ್ ಮಾರ್ಕೆಟಲ್ಲಿ ಎಷ್ಟು ಶಿಕ್ಷಣ ನಾವು ಕಲಿತೀವೋ ಅಷ್ಟು ನಮ್ಮನ್ನು ಬೆಳೆಸುತ್ತೆ. ಹಾಗೆ ನಮ್ಮ ದೇಶಕ್ಕೂ ಕೂಡ ಇದು ಒಳ್ಳೆಯದಾಗುತ್ತೆ, ಒಂದು ಎಕನಾಮಿಕಲಿ ಗ್ರೌತ್ ಮಾಡುತ್ತೆ. ಹಾಗೂ ನಮಗೂ, ನಮ್ಮ ಮನೆಗೂ, ನಮ್ಮ ಪೀಳಿಗೆಗೂ ಕೂಡ ವೆಲ್ತ್ ಆ್ಯಂಡ್ ಗ್ರೋತ್ ಎರಡೂ ಆಗುತ್ತೆ. ಹಾಗೆ ಇಲ್ಲಿ ನಾನು 3 ದಿನ ಕಲ್ತಿರೋದು, ನಾನು ಎಷ್ಟು ಯೂಟ್ಯೂಬ್ ಹಿಂದಿ ಮತ್ತು ಕನ್ನಡ ಚಾನಲ್ ಎಷ್ಟು ನೋಡಿದ್ದೀನಿ, ಬಟ್ ಅದು ಯಾವುದೂ ನಂಗೆ ಯೂಸ್ಫುಲ್ ಆಗಿರಲಿಲ್ಲ. ಇಲ್ಲಿ ಕಲಿತು 3 ದಿನಕ್ಕೆ ಒಂದು ಕಾನ್ಫಿಡೆನ್ಸ್ ಮತ್ತು ನನಗೊಂದು ಹೆಮ್ಮೆ ಅನ್ನಿಸ್ತಾ ಇದೆ, ನಾನು ಇದರಲ್ಲಿ ಏನೋ ಒಂದು ಸಾಧನೆ ಮಾಡ್ಬೋದು ಅಂತ. ಬಟ್ ಒಂದು ಕಾನ್ಫಿಡೆನ್ಸ್ ಇದೆ, ಮನಸ್ಸರ ಜೊತೆಗೂ ನಾನು ಮಾಡ್ಬೋದು ಅಂತ ಮಾಡ್ತೀನಿ. ಅದಕ್ಕೂ ನಾನು ಗುರುಗಳಾದ ಇವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು. Nazir, working as a junior scientist in one biotech company in Bangalore. So ನಾನು ಇಲ್ಲಿ ಬಂದಿರ್ತಕ್ಕಂಥ ರೀಸನ್ 2 ರೀಸನ್ಸ್. ಒಂದು ಬಂದುಬಿಟ್ಟು ಇಂಟ್ರೆಸ್ಟ್, ಸೆಕೆಂಡ್ ಬಂದುಬಿಟ್ಟು ಇನ್ಸ್ಪಿರೇಷನ್. ಇಂಟ್ರೆಸ್ಟ್ ಇನ್ ದ ಸೆನ್ಸ್, ನಮಗೆ ಐ ಟೋಟಲಿ ಬಿಲಾಂಗ್ಸ್ ಟು ಲೈಫ್ ಸೈನ್ಸ್, ಮೀನ್ಸ್ ಬಯಾಲಜಿ ಬ್ಯಾಕ್ಗ್ರೌಂಡ್. ನಾನು ಸ್ಟಾಕ್ ಮಾರ್ಕೆಟ್ ಅಂತ ಅಂದರೆ ನನಗೆ 0% ನಾಲೆಡ್ಜ್. ಸೊ ನಾನು ಆ್ಯಕ್ಚುಲಿ ಆನ್ಲೈನ್ ಕ್ಲಾಸ್ ತೊಗೊಂಡಿದ್ದೀನಿ. ಟುಡೇ ಬಿಕಾಸ್ ಆಫ್ ಹಾಲಿಡೇ ಇರೋದ್ರಿಂದ ನಾನು ಪ್ರಾಕ್ಟಿಕಲ್ಸ್ ಅಂತ ಬಂದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿರಲಿಲ್ಲ, ಬಿಕಾಸ್ ವೀಕ್ ಡೇಸಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಇಂಟ್ರೆಸ್ಟ್ ಏನಪ್ಪ ಅಂತಂದರೆ, ಲೈಕ್ ನವೆ ಡೇಸ್ ಇನ್ಫ್ಲೇಷನ್ ರೇಟ್ ಎಲ್ಲರೂ ಗೊತ್ತಿದೆ. ಲೈಕ್ ಇಂಥ ಮೆಟ್ರೋ ಸಿಟೀಸಲ್ಲಿ ಸರ್ವೈ ಮಾಡಬೇಕಂದ್ರೆ ತುಂಬ ಕಷ್ಟ. 9 to 5 ವರ್ಕ್ ಮಾಡಿಬಿಟ್ಟು ಸೊ ಬಂದಿರ್ತಕ್ಕಂಥ ಸ್ಯಾಲ್ರಿನ ಲೈಕ್ ನಮ್ಮ ಜೀವನ ಲೈಫ್ ಸ್ಟೈಲಿಗೆ ಲೈಕ್ ಸಾಲ್ತಾ ಇಲ್ಲ. ಸೊ ನವೆ ಡೇಸ್ ನಾವು ಸರ್ವೈ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಸೆಕೆಂಡ್ ಇನ್ಕಮ್ ಬೇಕೇ ಬೇಕು, ನಮಗಾಗಲಿ ಯಾರಿಗಾದರೂ ಕೂಡ. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಜಾಸ್ತಿ, ನಾನು ಇನ್ಕಮ್ನ 1 ಲ್ಯಾಕ್ ಹಾಕಿಬಿಟ್ಟು 2 ಲ್ಯಾಕ್ ಮಾಡಬೇಕು ಅಂತ ಬಂದಿಲ್ಲ. ಜಸ್ಟ್ ಇನಿಷಿಯಲಿ ಲರ್ನ್ ಮಾಡಬೇಕಂತ. ಆ್ಯಸ್ ವಿ ಸರ್ ಹೇಳ್ದಂಗೆಲ್ಲ, ಇದು ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದು ದೊಡ್ಡ ಸಮುದ್ರ.
3 ಡೇಸಲ್ಲಿ ನಾನು ಲೈಕ್ ಎಲ್ಲ ಕಲ್ತೀನಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಇಟ್ಸ್ ಲೈಕ್ ಜಸ್ಟ್ ಪಾರ್ಟ್ 125% ಕಲ್ತಿದ್ದೀನಿ. ಆ್ಯಂಡ್ ಐ ವಿಲ್ ಟೇಕ್ ಮೋರ್ ಟೈಮ್ ಬೇಕು ನನಗೆ ತಿಳ್ಕೊಂಡು ಎಲ್ಲ ಆಮೇಲೆ ಮಾಡಲಿಕ್ಕೋಸ್ಕರ. ಸೊ ಈ ಒಂದು TD ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್ಗೆ. ಬಿಕಾಸ್ ಸೌತ್ ಇಂಡಿಯಾ ಏನಿದೆ, ಸೌತ್ ಸ್ಟೇಟ್ಸ್ ಎಲ್ಲ ಹೈ ಲಿಟ್ರಸಿ ರೇಟ್ಸ್ ಇರ್ತಕ್ಕಂಥ ಸ್ಟೇಟ್ಸ್ ಕಂಪೇರ್ ಟು ನಾರ್ತ್ ಇಂಡಿಯಾ ಆಯಿತಾ. ಸೊ ಇಲ್ಲಿ ನಾವು ಇಷ್ಟೊಂದು ಲಿಟ್ರಸಿ ರೇಟ್ ಇದ್ದರೂ ಕೂಡ ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ 0% ನಾಲೆಜ್ ಇದೆ. ಸೊ ಸ್ಪೆಷಲಿ ಬೆಂಗಳೂರಲ್ಲಿ ಮಾತ್ರ ಇದು TD ಅಕಾಡೆಮಿ. ಇದು ನನಗೆ ಗೊತ್ತಾಗಿದ್ದು ನಮ್ಮ ಕಂಪನಿಯಲ್ಲಿ ನಮ್ಮ ಕೊಲ್ಲಿಗಿದ್ದಾರೆ ಡಾಕ್ಟರ್ ರಾಜಶ್ರೀ ದಾಸ್ಗುಪ್ತಾ ಅಂತ. ಅವರು ಹೇಗೆ ಟೈಮಲ್ಲಿ ಇದ್ದಾಗ ಅವರು ಎಕ್ಸ್ಪ್ಲೇನ್ ಮಾಡಿದರು ಸ್ಟಾಕ್ ಮಾರ್ಕೆಟ್ ಹೇಗೆ ನಾವು ಈ ಥರ ಸೆಕೆಂಡ್ ಇನ್ಕಮ್ ಮಾಡ್ಬೋದು ಅಂತ. ಸೊ ಹಾಗೆ ಡಿಸ್ಕಸ್ ಮಾಡ್ತಾ ನೆಕ್ಸ್ಟ್ ನಮ್ಮ ಕೊಲ್ಲಿಗೆ ಇನ್ನೊಬ್ರು ಹೇಳಿದರು, ಇನ್ ದ ಇಯರ್ ಐ ಥಿಂಕ್ 2019 ಇಲ್ಲಿರ್ತಕ್ಕಂಥವ್ರು ಕೂಡ್ಲಿಗಿ, ಕರ್ನಾಟಕ ಸ್ಟೇಟ್ನ ಕೂಡ್ಲಿಗಿ ತಾಲೂಕಿನಿಂದ ಒಬ್ಬರು ಬಂದಿದ್ದರು. ಆವಾಗ ಇದು ಯಲಹಂಕದಲ್ಲಿ ಇತ್ತಂತೆ. ಸೊ ಅವರು ನನಗೆ ಇನ್ಸ್ಪಿರೇಷನ್. ಸೊ ಹೀ ಈಸ್ ಒನ್ ಬಿಸ್ನೆಸ್ ಮ್ಯಾನ್, ಇಂಜಿನಿಯರ್ ಆಗಿದ್ದರು. ಅವ್ರ ವೈಫ್ ಬಂದುಬಿಟ್ಟು ಗೌರ್ಮೆಂಟ್ ಡಾಕ್ಟರ್ ಆಗಿದ್ದರು. ಸೊ ಅವ್ರು ಹೇಳ್ತಾ ಇದ್ರು ಲೈಕ್ ನಾನು ಕಂಪ್ಲೀಟಾಗಿ ಇಂಜಿನಿಯರಿಂಗ್ ಜಾಬ್ ಬಿಟ್ಟೆ, 9 to 5 ಜಾಬ್. ಸೊ ನಾನು TD ಅಕಾಡೆಮಿಯಿಂದ ನಾನು ಕೋರ್ಸ್ ತೊಗೊಂಡ್ಬಿಟ್ಟು 15 days ಆಫ್ಲೈನ್ ಹೋಗಿ ಅಲ್ಲೇ PGಲಿ ಉಳ್ಕೊಂಡ್ಬಿಟ್ಟು ನಾನು ಕಲ್ತ್ಕೊಂಡೆ. ಸೊ ಅವ್ರು ಸಜೆಸ್ಟ್ ಮಾಡಿದ್ರು ನನಗೆ. ಸೊ ಅದಕ್ಕೋಸ್ಕರ ಅವ್ರನ್ನ ನಾನು ಇನ್ಸ್ಪಿರೇಷನ್ ಆಗಿ ತೊಗೊತೀನಿ. ನಮ್ಮ ಸರ್ನ ಅವರು ಇಂಟ್ರೆಸ್ಟ್ ಬಿಲ್ಡ್ ಮಾಡಿದ್ದು ನನಗೆ. ಸೊ ಇಲ್ಲಿ ಬಂದಿದ್ದು ಯೂಸ್ ಆಗಿದೆ, ಈಗ ಮುಂದೆ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನೇನು ಹೇಳ್ತೀನಿ ಅಂತಂದರೆ ಲೈಕ್ ಯಂಗ್ಸ್ಟರ್ಸ್ ಏನಿದ್ದಾರೆ, ಸೊ ಅವರು ಅರ್ಲಿ ಏಜಲ್ಲಿ ಇದನ್ನು ಕಲ್ತ್ಕೊಂಡ್ರೆ ಸೊ ಲೈಫ್ ಲಾಂಗ್ ಅವರು ಪ್ರಾಫಿಟ್ ಮಾಡ್ಬೋದು, ಲೈಕ್ ಅವ್ರ ಇನ್ಕಮ್ಮ ಡಬಲ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಗಿರಿಧರ್ ಅಂತ, ನಾವು ಪೀಣ್ಯದಿಂದ ಬಂದಿರೋದು. ಇಲ್ಲಿ ಬಂದ ಮೇಲೆ ಅಂದರೆ ನಾನು ಫಸ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಬಟ್ ಟ್ರೇಡಿಂಗ್ ಮಾಡಿರೋದು ಕಲ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಟ್ರೇಡಿಂಗ್ ಮಾಡೋದು ಕಲ್ತಿದ್ದೀವಿ ಇವಾಗ. ಅಂದರೆ ಹೊಸ ಸ್ಟ್ರಾಟಜಿಗಳು, ಹೆಂಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಮತ್ತು ಟ್ರೇಡಿಂಗು ಇವೆಲ್ಲ ಕಲ್ತಿದ್ದೀವಿ. ಇನ್ನು ಮುಂದೆನೂ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಶ್ರೀಧರ್ ಅಂತ. ನಾನು ಕೆಂಗೇರಿಯಿಂದ ಬಂದಿದ್ದೀನಿ. ನಾನೊಂದು 3-4 ಇಯರ್ಸಿಂದ ಸ್ಟಾಕ್ ಮಾರ್ಕೆಟ್ನ ನೋಡ್ತಾ ಇದ್ದೆ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡ್ತಾ ಇದ್ದೆ. ಮತ್ತು ನಾನು ಯಾವುದೋ ವೀಡಿಯೋಸ್ನ ನೋಡಿ ಡಿಮ್ಯಾಟ್ ಅಕೌಂಟೆಲ್ಲ ಓಪನ್ ಮಾಡಿ ಟ್ರೇಡು ಮಾಡಿ ಲಾಸು ಮಾಡ್ಕೊಂಡಿದ್ದೆ. ಬಟ್ ನಾನು ಅಂದ್ಕೊಂಡಿದ್ದು ಶೇರ್ ಮಾರ್ಕೆಟೇ ಬೇರೆ, ಬಟ್ ರಿಯಲ್ ಶೇರ್ ಮಾರ್ಕೆಟೇ ಬೇರೆ ಅಂತ ಮನೋಜ್ ಸರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಕ್ಲಾಸಿಗೆ ಬಂದಿದ್ದಕ್ಕೆ. ತುಂಬ ಕಲ್ತಿದ್ದೀನಿ ಕೂಡ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಬಸವರಾಜ್ ಹಿರೇಮಠ ಅಂತ. ನಾನು ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಎಲ್ಲಿ ಯಾವ ಕ್ಲಾಸ್ ತೊಗೊಳ್ಳೋಣ ಹೇಗೆ ಅಂತ. ಸೊ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರು TD ಅಕಾಡೆಮಿಗೆ ಹೋಗಿ ಅಂತ. ಸೊ ನಾನು ಇವಾಗ ಟೈಮ್ ಬಿಡು ಮಾಡಿಕೊಂಡು ಇಲ್ಲಿ ಕ್ಲಾಸಿಗೆ ಬಂದು ಅಟೆಂಡ್ ಆದೆ. 3 days ಥೆರಾಟಿಕಲ್ ಕ್ಲಾಸಸ್ ಅಟೆಂಡ್ ಮಾಡಿದೆ. ಇವಾಗ ಈ 3 daysಲ್ಲಿ ಒಂದು ಮೇನ್ ಕಲ್ತಿರೋದೇನೆಂದರೆ, ಯಾರೇ ಒಬ್ಬ whoever it is who wants to invest in stock market, they should come first here and then start investing. ಯಾಕಂದರೆ ದುಡ್ಡು ಕಳ್ಕೊಳ್ಳೋಕ್ಕಿಂತ ಮುಂಚೆನೇ ಬಂದು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಎಲ್ಲಿ ದುಡ್ಡು ಹಾಕಿದ್ರೆ ಹೇಗೆ ಇನ್ಕಮ್ ಬರುತ್ತೆ ಅಥವಾ ಪ್ರಾಫಿಟ್ ಮಾಡ್ಬೋದು ಅನ್ನೋದು ಗೊತ್ತಿದ್ದರೆ ಮುಂದೆ ನಾವು ಪ್ರಾಫಿಟ್ ಮಾಡ್ಬೋದು. ವಿದೌಟ್ ನಾಲೆಜ್ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೊಂಡು ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಟ್ರೈನಿಂಗ್ ಒಂದು ತುಂಬ ಮುಖ್ಯ ಆಗುತ್ತೆ ಎವ್ರಿವನ್ನು. ಹಿಯರ್ ಸ್ಟಾಫ್ ಈಸ್ ವೆರಿ ಫ್ರೆಂಡ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ವಿನಯ್ ಅಂತ, ನಾಗರಬಾವಿಂದ ಬಂದಿದ್ದೀನಿ. ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬರು ಯಾರೇ ಆದ್ರೂ ಸ್ಟಾಕ್ ಮಾರ್ಕೆಟಿಗೆ ಬರಬೇಕು ಅಂತ ಇರೋರು ಫಸ್ಟು TD ಅಕಾಡೆಮಿಗೆ ಬನ್ನಿ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ, ಯಾರೇ ಓದಿರಲಿ ಏನು ಓದಿಲ್ಲದೆ ಇರಲಿ ಪ್ರತಿಯೊಂದು ಬೇಸಿಕ್ಕಿಂದ ಫುಲ್ಲು ಎಡ್ಜಿಂಗ್ ಸ್ಟ್ರಾಟಜಿ ಇರೋರ್ಗೂ ಹೇಳ್ಕೊಡ್ತಾರೆ. ಮತ್ತು ಪ್ರೈಸ್ ಬಂದು ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ. ಎಲ್ಲೋ ಒಂದು ಕಡೆ ಹೋಗಿ 30,000 40,000 1 ಲಕ್ಷದವರೆಗೂ ಕಟ್ಟಿ ಸುಮ್ಮನೆ ಏನೋ ತೋರಿಸಿ ಏನೋ ಕಳಿಸ್ಬಿಡ್ತಾರೆ. ನಿಮಗಂತೂ ಏನೂ ಅರ್ಥ ಆಗಲ್ಲ. ಇಲ್ಲಿ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ. ಹಾಗಾಗಿ ಎಲ್ಲರೂ ಬಂದು ಇಲ್ಲಿ TD ಅಕಾಡೆಮಿಲಿ ಬಂದು ಕೋರ್ಸ್ ಕಲಿಬೇಕಂತ ಹೇಳ್ಕೊಡ್ತೀನಿ. ಹಾಯ್, ನನ್ನ ಹೆಸರು ಕಾರ್ತಿಕ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಇಲ್ಲಿ ಸೇರ್ಕೊಂಡೆ ಅಂತ, ಬಟ್ ಆ್ಯಕ್ಚುಲಿ ನನಗೆ ಬರ್ತ್ ಫೀಲ್ ಆಗ್ತಿದೆ ಸೇರಿಕೊಂಡು. ಬೇರೆ ಕಡೆಲ್ಲ ಹೋಗಿ ವಿಚಾರಿಸಿದೆ, ಬಟ್ ಅದು ಅಷ್ಟೊಂದು ಕರೆಕ್ಟಾಗಿ ರೆಸ್ಪಾನ್ಸ್ ಇರಲಿಲ್ಲ. ಬಟ್ ಇಲ್ಲಿ TD ಅಕಾಡೆಮಿಗೆ ಬಂದುಬಿಟ್ಟು ನನಗೆ ಪ್ರೌಡ್ ಫೀಲ್ ಆಗ್ತಿದೆ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ಐಶ್ವರ್ಯ. ನಾನು ಬ್ಯಾಂಗ್ಳೂರಿಂದನೇ ಬರ್ತಿರೋದು. ಲೈಕ್ ಯೂಟ್ಯೂಬಲ್ಲಿ ನೋಡ್ತಾ TD ಅಕಾಡೆಮಿ ಬಗ್ಗೆ ತಿಳ್ಕೊಂಡಿದ್ದು. ಎಲ್ಲ ವೀಡಿಯೋಸ್ ಎಲ್ಲ ನೋಡಬೇಕಾದಾಗ ನಮ್ಮ ಸ್ವಂತ ಬೇರೆ ಇನ್ಕಮ್ ಅಲ್ಲದೆ ಇದರಲ್ಲೂ ನಾವು ಜಾಸ್ತಿ ಇನ್ಕಮ್ ಮಾಡ್ಕೋಬೋದು ಅಂತ ಗೊತ್ತಾಯ್ತು. ಬಟ್ ಇಲ್ಲಿ ಬಂದಮೇಲೆ ಜಸ್ಟ್ ಸೆಲ್ ಬೈ ಎಲ್ಲ ಅದರಲ್ಲೂ ಎಷ್ಟೊಂದು ಆಪ್ಷನ್ಸ್ ಇದೆ. ಅದು ಹೇಗೆ ಮಾಡಿದ್ರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಬೋದು ಅಂತ ಅರ್ಥ ಆಯಿತು. ಸೊ ಅದನ್ನು ನೆಕ್ಸ್ಟ್ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಶಾಲಿನ್. ನಾನು ಇಲ್ಲಿಗೆ ಸೇರ್ಕೊಂಡಿದ್ದೆ ಟ್ರೇಡಿಂಗ್ ಕಲಿಯೋಕ್ಕೆ ಅಂತ. ಇದು ಬೆಸ್ಟ್ ಅಕಾಡೆಮಿ ಟ್ರೇಡಿಂಗ್ ಕಲಿಯೋಕ್ಕೆ. ಹೆಂಗೆ ಸ್ಟಾಕ್ ಪಿಕ್ ಮಾಡಬೇಕು, ಯಾವ ಥರ ಚಾರ್ಟ್ ಪ್ಯಾಟ್ರನ್ನು, ಫಂಡಮೆಂಟಲ್ಸ್ ಎಲ್ಲ ಹೇಳ್ಕೊಡ್ತಾರೆ. ಬೆಸ್ಟ್ ಅಕಾಡೆಮಿ ಇದು. ಥ್ಯಾಂಕ್ ಯು.
ಐ ಆಮ್ ಯಶಸ್ವಿನಿ. ಐ ಆಮ್ ಫ್ರಮ್ ತುಮಕೂರು. ಸೊ ನಾವೇನು ಸ್ಕೂಲ್ ಡೇಸಲ್ಲಿ ಓದಿರ್ತೀವಿ, ಪಿ ಯುನಲ್ಲಿ ಓದಿರ್ತೀವಿ, ಡಿಗ್ರಿನಲ್ಲಿ ಓದಿರ್ತೀವಿ, ಯಾವತ್ತೂ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ಗಳೇ ಇಲ್ಲ. ಸೊ ನಾನು ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ನ ಸ್ಕ್ರಾಲ್ ಮಾಡಲ್ಲ, ಅದು ಹ್ಯಾಬಿಟ್ ಇಲ್ಲ. ಸೊ ಗೂಗಲ್ ಆ್ಯಂಡ್ ಯೂಟ್ಯೂಬ್ನ ಸ್ಕ್ರಾಲ್ ಮಾಡುವಾಗ ನನಗೆ ಏನು TD ಕನ್ನಡ ಚಾನಲ್ ವಿಡಿಯೋ ನೋಡಿ ನಾನು ಇನ್ಸ್ಪೈರ್ ಆಗಿ ಬಂದಿದ್ದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನಾದರೂ ಒಂದು ಅಂದರೆ ತಿಳ್ಕೊಬೇಕು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತ. ಸೊ ಇಲ್ಲಿ ಬಂದು ಜಾಯ್ನ್ ಆದಾಗ 6500. ಸೊ ನನಗಿದು ಏನಂತ ಅಂದರೆ ವ್ಯಾಲ್ಯೂಬಲ್ ಅಂತ ನನಗೆ ಅನಿಸಿದೆ. ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಎವ್ರಿ ಒನ್ ತಿಳ್ಕೊಬೇಕು, ಅದರಲ್ಲೂ ಯೂತ್ಸ್ ತಿಳ್ಕೊಬೇಕು ಅನ್ನೋದು ನನ್ನ ಒಪಿನಿಯನ್. ಥ್ಯಾಂಕ್ ಯು. ನನಗೆ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ, ಆಫ್ ನಾಲೆಡ್ಜ್ ಇತ್ತು. ಅದರಿಂದ ಒಂದು ತುಂಬ ದುಡ್ಡು ಕಳ್ಕೊಂಡಿದ್ದೀನಿ. ಆಮೇಲೆ ಇವ್ರದ್ದು ವೀಡಿಯೋಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ. ಅದು ನೋಡಿ ಒಂದು ಕಾನ್ಫಿಡೆಂಟ್ ಬಂತು ಇಲ್ಲಿ ಬಂದು ಕಲಿಬೋದು ಅಂತ. ಅದಕ್ಕೆ ಒಂದು ಇಂಟ್ರೆಸ್ಟ್ ಕೊಟ್ಟು ಇಲ್ಲಿ ಬಂದು ಕಲ್ತಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಶೇರ್ ಮಾರ್ಕೆಟ್ ಎಷ್ಟು ಡೀಪಾಗಿ ಹೋದರೆ ಏನೇನಿದೆ ಸ್ವಲ್ಪ ಡೀಪಾಗಿ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನನಗೆ ತುಂಬ ಯೂಸ್ಫುಲ್ ಆಗಿದೆ. ಆಚೆ ಕಡೆನೂ ಅಷ್ಟೇ ಕೆಲವು ನಾಲೆಡ್ಜ್ ಇಲ್ಲದಲ್ಲೇ ಟ್ರೇಡ್ ಮಾಡಬೇಡಿ, ತುಂಬ ದುಡ್ಡು ಕಳ್ಕೊಂತೀರ ಅಂತ ಹೇಳೋಕ್ಕೆ ಈ ಟೈಮ್ ಇಷ್ಟಪಡ್ತೀನಿ. ಸರ್ ರಂಜಿತ್ ಅಂತ. ಇಲ್ಲಿ ನಾನು ಫಸ್ಟು ಟ್ರೇಡಿಂಗ್ ಮಾಡ್ತಿದ್ದೆ. ಆ್ಯಕ್ಚುಲಿ ಜಾಸ್ತಿ ಒಂದು ಸ್ವಲ್ಪ 20,000 30,000 ಮಾಡ್ತಾಯಿದ್ದೆ. ಲಾಸ್ ಆಗಿತ್ತು, ಯಾಕಂದರೆ ಹೆಂಗೆ ಮಾಡ್ಬೇಕಂತ ಗೊತ್ತಿರಲಿಲ್ಲ ನಮಗೆಲ್ಲ. ಬಟ್ ಇಲ್ಲಿ TD ಅಕೌಂಟಿಂಗ್ ಬಂದಾಗ ಬೇಸಿಕ್ಸಿಂದ ಹೇಳ್ಕೊಡ್ತಾರೆ ಎಲ್ಲನೂ. ಇಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಸ್ಟ್ರಾಟಜೀಸ್ ಹೇಳ್ಕೊಡ್ತಾರೆ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಅದನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾಡ್ಕೊಂಡೋದ್ರೆ ಇವ್ರು ಹೇಳ್ಕೊಟ್ಟಿರೋ ರೂಲ್ಸು ಏನಿದೆ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗೂ ಎಲ್ಲರೂ ಲಾಸ್ ಆಗಿರೋರು ದುಡ್ಡು ಮಾಡ್ಕೋಬೋದು. ಇವಾಗ ಎಲ್ಲರೂ ಹೊಸದಾಗಿ ಕಲ್ತ್ಕೊತಾ ಇದ್ದಾರೋ ಎಲ್ಲರೂ ಆರಾಮಾಗಿ ದುಡ್ಡು ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಆಯಿತು ನಮಗೆ. ಫಸ್ಟಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಬಟ್ ಇದರಲ್ಲಿ ಎಲ್ಲರೂ ಹೇಳ್ತಿದ್ರು ಶೇರ್ ಮಾರ್ಕೆಟ್ಗೆ ಎಂಟ್ರಿ ಆದರೆ ಎಲ್ಲ ಲಾಸೇ ಆಗ್ತಾರೆ ಅಂತ. ಬಟ್ ಮೇ ಬಿ ಅವ್ರಿಗೆ ಯಾವ ಸ್ಟ್ರಾಟಜಿನೂ ಗೊತ್ತಿರಲ್ಲ ಅನಿಸುತ್ತೆ. ಬಟ್ ಈ ಕ್ಲಾಸಿಗೆ ಬಂದಮೇಲೆ ಎಲ್ಲ ಸ್ಟ್ರಾಟಜೀಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಇವಾಗ ಶೇರ್ ಮಾರ್ಕೆಟಲ್ಲಿ ನಾವು ಎಂಟ್ರಿ ಆಗ್ಬೋದು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಅನುರಾಧ ಅಂತ. 2006ಇಂದ 2011 ತನಕನೂ ಐ ವಾಸ್ ಅ ಶೇರ್ ಡೀಲರ್. ಬಟ್ ನಾನು ಯಾವತ್ತೂ ಪರ್ಸ್ನಲಿ ಟ್ರೇಡ್ ಮಾಡಿಕ್ಕೆ ಹೋಗಲಿಲ್ಲ. ಸೊ ಈಗ ಐ ಆಮ್ ಥಿಂಕಿಂಗ್ ದಟ್ ನಾನು ಕೂಡ ಒಂದು ಆಪ್ಷನ್ಸ್ ಬಗ್ಗೆ ನನಗೆ ತುಂಬ ಕನ್ಫ್ಯೂಷನ್ಸ್ ಇತ್ತು. ನಾವು ಟ್ರೇಡ್ ಮಾಡ್ಬೋದಾ ಬೇಡವಾ, ಹೇಗಿರುತ್ತೆ ಅದ್ರ ಫಾಲು, ನಾವು ಮಾಡಿದ್ರೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಇದಿತ್ತು. ಸೊ ನೌ ಐ ಆಮ್ ವೆರಿ ಮಚ್ ಕ್ಲಿಯರ್ ಆ್ಯಂಡ್ ಐ ಗಾಟ್ ದಟ್ ಕಾನ್ಫಿಡೆನ್ಸ್. ನಾವು ಕೂಡ ಟ್ರೇಡ್ ಮಾಡ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ಸ್ ಟು TD ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ನಮಸ್ತೆ, ನಾನು ಯತೀಶ್ ಅಂತ. ನಾನು ಇವಾಗ ಇಲ್ಲಿ ಶೇರ್ ಮಾರ್ಕೆಟ್ ಯೂಸ್ ಮಾಡಿ ಸುಮಾರು ಒಂದು 10 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಬಟ್ ನನಗೇನು ಕಾನ್ಸೆಪ್ಟ್ಸ್ ಆಗಲಿ ಬೇರೆ ಟೆಕ್ನಿಕಲ್ ಸ್ಟಫ್ಸ್ ಆಗಲಿ ಏನು ಗೊತ್ತಿರಲಿಲ್ಲ. ಸೊ ಮನಸ್ಸರ್ ಬಗ್ಗೆ ಕೇಳಿದ್ದೆ. ಸೊ ಅವರು ಕ್ಲಾಸ್ ತಗೋತಿದ್ದಾರೆ ಅನ್ನೋದ್ರಿಂದ ಸೊ ನಾನು ಬನಶಂಕರಿಲಿ ಇರೋದು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಅಟೆಂಡ್ ಮಾಡಿದೆ. ಸೊ ಇಟ್ಸ್ ಲೈಕ್ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ಇನ್ನೊಂದು ಸ್ವಲ್ಪ ನಾವು ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಮುಂದಕ್ಕೆ ಒಂದು ಸರಿ ದುಡ್ಡು ಮಾಡ್ಬೋದು ಅಂತ. ಥ್ಯಾಂಕ್ ಯು ಮನೋಜ್ ಸರ್. ನನ್ನ ಹೆಸರು ಪ್ರಸನ್ನ ಅಂತ, ಬೆಂಗಳೂರು ನಿವಾಸಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಒಂದು ಎಲ್ಲ ಕಡೆ ಆನ್ಲೈನ್ ಕೋರ್ಸಸ್ ಇತ್ತು, ಆಫ್ಲೈನ್ ಪ್ಲಾಟ್ಫಾರ್ಮ್ ಹುಡುಕ್ತಾ ಇದ್ದೆ. ಇದು ಯೂಟ್ಯೂಬಿಂದ ನೋಡಿಕೊಂಡು ಬಂದೆ, ಕಲಿತೆ, ಚೆನ್ನಾಗಿ ಅನ್ನಿಸ್ತು. ಬೇರೆಯವ್ರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಮನೋಜ್ ಸರ್ ಮತ್ತು ಅವ್ರ ಟೀಮ್ ಎಲ್ಲರಿಗೂ ಒಂದು ಥ್ಯಾಂಕ್ಸ್. ನನ್ನ ಹೆಸರು ಯಶವಂತ್ ಅಂತ, ತುಮಕೂರಿಂದ ಬಂದಿದ್ದೀನಿ. ಕಾಲೇಜಲ್ಲಿ ಎಲ್ಲರೂ ಹೇಳ್ತಿರು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಹೋಗುತ್ತೆ ಅಂತ. ನಮ್ಮ ಸರ್ ಒಂದ್ಸಲ ಹೇಗೆ ಹೇಳಿದ್ರು ಕ್ಲಾಸಲ್ಲಿ ಪಾಠ ಮಾಡ್ಬೇಕಾರೆ, ಈ IPO ಬಗ್ಗೆ, ಪ್ರಾಸ್ಪೆಕ್ಟರ್ಸ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆನೂ ಹೇಳಿದರು. ಸೊ ಅದರಲ್ಲಿ ಇಂಟ್ರೆಸ್ಟ್ ಕೊಟ್ಟಾಗ ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಬೇಕಾದ್ರೆ TD ಅಕಾಡೆಮಿ ಬಗ್ಗೆ ಗೊತ್ತಾಯಿತು. ಏನಾದರೂ ನೋಡೇ ಬಿಡೋಣ ಇದೇನೋ ಅಂದ್ಕೊಂಡು ಬಂದು ಜಾಯ್ನ್ ಆದೆ. ಬೆಸ್ಟ್ ನಾಲೆಡ್ಜ್ ಕೊಡ್ತಾರೆ. ಝೀರೋ ನಾಲೆಡ್ಜ್ ಇರೋರ್ಗು ಒಳ್ಳೆ ನಾಲೆಡ್ಜ್ ಸಿಗುತ್ತೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮನೋಜ್ ಸರ್ ಮತ್ತು ಟೀಮು. ಥ್ಯಾಂಕ್ ಯು. ನನ್ನ ಹೆಸರು ಚೆನ್ನಪ್ಪ ಅಂತೇಳಿ ಮಂಡ್ಯದಿಂದ ಬಂದಿದ್ದೀವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಗೊತ್ತಿರಲ್ಲ ಫಸ್ಟು. ಇಲ್ಲಿ ಬಂದಮೇಲೆ ತುಂಬ ಗೊತ್ತಾಗಿದೆ. ಸ್ಟಾಕ್ ಅನಲೈಸ್ ಆಗೋದು, ಟ್ರೇಡ್ ಹೇಗೆ ಮಾಡೋದು, ಎಡ್ಜಿಂಗ್ ಏನು ಮಾಡೋದು, ಸ್ಟಾಕ್ ಅಂದರೆ ಏನು, ಬೈ ಮಾಡೋದು ಹೇಗೆ, ಎಲ್ಲಿ ಬೈ ಮಾಡೋದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕಲ್ತ್ಕೊಳ್ಳಿ, ಒಳ್ಳೆಯದು, ಚೆನ್ನಾಗಿದೆ ಸರ್. ನನ್ನ ಹೆಸರು ಅನುರಾಧ, ಫೌಂಡರ್ ಆಫ್ ಗೋ ಪಿಂಕ್ ಪ್ರೀಮಿಯಂ ಕ್ಯಾಬ್ಸ್. ನಿಮಗೆಲ್ಲ ಗೊತ್ತಿರೋ ಹಂಗೆ ಪಿಂಕ್ ಕ್ಯಾಬ್ಸ್ ಬಂದು ವಿಮೆನ್ಸಿಗೋಸ್ಕರ ನಿರ್ಭಯ ಕೇಸ್ ಆದಮೇಲೆ ಬ್ಯಾಂಗ್ಳೂರ್ಲಿ ಬಂದಿದ್ದು. ಸೊ ಆ ಕಂಪನಿ ಫೌಂಡರ್ ನಾನು. 2006 to 2011 ಐ ವಾಸ್ ದ ಡೀಲರ್. ನಾನು ಕೂಡ ಶೇರ್ಸ್ನ ಡೀಲರ್ ಆಗಿ ಕೆಲಸ ಮಾಡ್ತಿದ್ದೆ. ಬಟ್ ನಾನು ಪರ್ಸ್ನಲಿ ಯಾವತ್ತೂ ಟ್ರೇಡ್ ಮಾಡಿಲ್ಲ.
ಆದರೆ ನಾನಿವಾಗ ಇಷ್ಟು ವರ್ಷ ಆದಮೇಲೆ ನನಗೆ ಹೇಗೆ ಇದು ಆಸಕ್ತಿ ಬಂತು ಅಂತ ಹೇಳಿದ್ರೆ, ಐ ವಾಸ್ ಎಕ್ಸ್ಪೆಕ್ಟಿಂಗ್ ನನಗೆ ಕಲೀಲಿರೋ ನಾನು ಏನೂ ಮಾಡಬಾರ್ದು ಅಂತ. ಸೊ ನನಗೆ ಆಪ್ಷನ್ಸ್ ಮತ್ತು ಫ್ಯೂಚರ್ಸ್ ತುಂಬ ಕನ್ಫ್ಯೂಷನ್ಸ್ ಇತ್ತು, ಹೇಗೆ ಮಾಡೋದು ಏನು ಅಂತ. ಯಾಕಂದರೆ ನಾನು ಈಕ್ವಿಟಿ ಮಾತ್ರ ಡೀಲ್ ಮಾಡ್ತಾ ಇದ್ದಿದ್ದು, ಡೀಲರ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ನನಗೆ ಈಗ ಲೈಕ್ ಕಂಪನಿ ಒಂದು ಕಡೆ ಸೆಟ್ಲ್ ಆಗಿದೆ, ಆಮೇಲೆ ಇನ್ನೊಂದು ಕಡೆ ನಿಜವಾಗ್ಲೂ ಇದನ್ನು ಕಲಿತು ಇದರಲ್ಲೂ ಡೆಪ್ತ್ ಹೋಗಿ ಚೆನ್ನಾಗಿ ಕಲಿತು ಇನ್ನೂ ಸಾವಿರಾರು ಜನ ಹೆಣ್ಮಕ್ಳಿಗೆ ನಮ್ಮ ಆಫೀಸಲ್ಲಿ ಇದೊಂದು ಆಪರ್ಚುನಿಟಿ ಕೊಡಬೇಕು ಅನ್ನೋ ಒಂದು ಸಲುವಾಗಿ ನಾನು ಇವತ್ತು TDಗೆ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಇದರಲ್ಲಿ ಕೂಡ ಹೆಣ್ಮಕ್ಳು ಸಾಕಷ್ಟು ಮಾಡ್ಬೋದು ಅಂತ ಹೇಳಿ. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಅಕ್ನಾಲೇಜ್ ಮನೋಜ್ ಸರ್ ಆ್ಯಂಡ್ ಟೀಮ್ ಫಾರ್ ದಿಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಸೊ ಎಲ್ಲರೂ ಏನು ಈ ಥರ ಬೇರೆ ಮಾರ್ಕೆಟಲ್ಲೂ ಸಹ ನಮ್ಮ TD ಸಂಸ್ಥೆನ ನೀವು ಚೂಸ್ ಮಾಡಿಕೊಂಡು ಇಲ್ಲಿ ಬಂದು ನೀವು ಕಲಿತಾ ಇದ್ದೀರಾ. ಸೊ ಇದಕ್ಕೆ ನಮ್ಮ ಕೈಲಾದಷ್ಟು ನಾವು ಫುಲ್ ಎಫರ್ಟ್ಸ್ ಹಾಕಿ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ಇವಾಗ ಪೆಂಡಿಂಗ್ ಇರೋದೇನೆಂದರೆ ಪ್ರಾಕ್ಟೀಸ್ ಮಾಡಬೇಕು. ಸೊ ನಿಮಗೆ ಯಾವಾಗ ರಜೆ ಸಿಗುತ್ತೋ, ಯೂಶ್ವಲಿ ರಜೆ ಸಿಕ್ಕಿದವಾಗೆಲ್ಲ ನಾವು ಏನೋ ಪ್ಲ್ಯಾನ್ ಮಾಡ್ತೀವಿ, ಅಲ್ಲೋಗೋಣ ಇಲ್ಲೋಗೋಣ ಟ್ರಿಪ್ ಹೋಗೋಣ ಅಂತ. ಬಟ್ ಇನ್ಮೇಲೆ ನಿಮ್ಮ ಟ್ರಿಪ್ಗಳಿಗೆ ಸ್ವಲ್ಪ ಅಂದರೆ ಅಲ್ಲಿ ಇಲ್ಲಿ ಹೋಗೋ ಬದಲು TD ಸಂಸ್ಥೆಯಲ್ಲೇ ನೀವು ನಿಮ್ಮ ಹಾಲಿಡೇಸ್ನ ಪ್ಲ್ಯಾನ್ ಮಾಡಿ, ಇಲ್ಲೇ ಇವಾಗ ಬೇರೆ ಮಕ್ಕಳಿಗೆ ಬೇರೆ ಸ್ಕೂಲ್ ರಜೆ ಸಿಗ್ತಾ ಇದೆ ತುಂಬ ಜನಕ್ಕೆ, ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಏನು ಏಪ್ರಿಲ್ ಮೇ ತಿಂಗಳಲ್ಲಿ ಸೊ ಇನ್ನೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು ಕ್ಲಾಸಸ್ಗಳನ್ನು ತಗೊಂಡು ನಿಮಗೆ ಈವನ್ ಟ್ರೇಡಿಂಗ್ ಫ್ಲೋರ್ ಸಹ ಆ್ಯಕ್ಸೆಸನ್ನು ತೊಗೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಇಲ್ಲೇನು ಕಲ್ತಿದ್ದೀರಲ್ಲ ಅದನ್ನು ನೀವು ಒಂದು 4 ಜನಕ್ಕೆ ಸ್ಪ್ರೆಡ್ ಮಾಡಿ. ನಿಮ್ಮ ಸುತ್ತಮುತ್ತಲ ಜನತೆಗೆ ತುಂಬ ಜನಕ್ಕೆ ಒಂದು ನಿಫ್ಟಿ ಬೀಸ್ ಅಂದ್ರೂ ಗೊತ್ತಿರಲ್ಲ, ಒಂದು ಮ್ಯೂಚುವಲ್ ಫಂಡ್ ಅಂದ್ರೂ ಗೊತ್ತಿರಲ್ಲ. ಈ ಶೇರ್ ಮಾರ್ಕೆಟ್ ಬಗ್ಗೆ ಅವೇರ್ನೆಸ್ಗಳನ್ನು ನೀವು ಮೂಡಿಸಿ. ಯಾಕಂದರೆ TD ಸಂಸ್ಥೆಯಲ್ಲಿ ಏನು ನಾನು ಒಂದು 60 ಜನ ಎಂಪ್ಲಾಯೀಸ್ ಇದ್ದೀವಿ, ಇಷ್ಟು ಜನ ಸೇರಿಕೊಂಡು ಒಂದು ರೇಂಜ್ಗೆ ಒಂದು ಕ್ರಾಂತಿನ ಮಾಡ್ತಾ ಇದ್ದೀವಿ. ಈ ಕ್ರಾಂತಿ ಮಾಡೋದಕ್ಕೆ ಇಷ್ಟು ಜನ ಸಾಕಾಗಲ್ಲ, ನಿಮಗೂ ಗೊತ್ತಿದೆ. ಕರ್ನಾಟಕದ ಮೂಲೆಯಲ್ಲೂ ಶೇರ್ ಮಾರ್ಕೆಟ್ ಅನ್ನೋದು ಹರಡಬೇಕಂದ್ರೆ ನೀವು ಸಹ ನಿಮ್ಮ ಸುತ್ತಮುತ್ತಲಿನ ಜನತೆಗೆ ಸ್ವಲ್ಪ ಇದ್ರ ಬಗ್ಗೆ, ಹೂಡಿಕೆಗಳ ಬಗ್ಗೆ, ಅಟ್ಲೀಸ್ಟ್ ಒಂದು ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ, ಒಂದು ಟರ್ಮ್ ಇನ್ಸೂರೆನ್ಸ್ ಬಗ್ಗೆ ಅವೇರ್ನೆಸ್ ಮೂಡಿಸಿ. ಇದರಿಂದ ಎಷ್ಟೋ ಕುಟುಂಬಗಳಿಗೆ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ಆದಷ್ಟು ಬೇಗ ಕೋಟ್ಯಾಧಿಪತಿ ಆಗಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ ಯಾವುದಿದೋ ಕರೆ ಮಾಡಿ. ಇದರ ಜೊತೆಗೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತೆ ನಮ್ಮ ಎಲ್ಲ 8 ಶಾಖೆಗಳಲ್ಲಿ. ಈ ಸ್ಟಾಕ್ ಮಾರ್ಕೆಟ್ ಫ್ರೀ ವರ್ಕ್ಶಾಪ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಡಾರ್ಕ್ ಸೀಕ್ರೆಟ್ಗಳನ್ನು ಕಲ್ತ್ಕೋತೀರಾ. TD ಅಕಾಡೆಮಿ ಒಂದು ಕರ್ನಾಟಕದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳ ಸಕ್ಸಸ್ ರೇಷಿಯೋ ಹೈಯೆಸ್ಟ್ ಇನ್ ಇಂಡಿಯಾ ಅಂತ ನಾನು ಹೇಳ್ಬೋದು. ಲರ್ನಿಂಗ್ ಅಲ್ಲಿ ಎಲ್ಲನ್ನ ನೀವು ತೆಗೆದ್ರೆ ಯುಲ್ ಸ್ಟಾರ್ಟ್ ಅರ್ನಿಂಗ್. ಬನ್ನಿ, ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಆಗೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.